ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೆಳೆಯರಿ. ನೋಡ್ರಪ್ಪ, ಆಸೆಯಾಗಿಂದ ಎದ್ದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದ ದನಗೋಳ್ತಕ್ಕ ಬಂದ ಎಲ್ಲ ಸಸನಂಗಿ ಹಿಂಡಿಯದು ತೆಗೆದು ಹೋಗಿದ ಚಲೋ ಮಾಡಿದ್ನಿ ನಾನು ದಗದನ. ಅದಾದಮೇಲೆ ಎಲ್ಲ ಹಿಂಡಿ ತೆಗೆದು ಹೋಗಿದ್ನಿ, ಕಸ ಇಟ್ಟು ಹಸನಂಗಿ ಹೊಡ್ಕೊಂಡ ಅದನ್ನ ತುಂಬ್ಕೊಂಡ ಹೋಗಿ ತಿಪ್ಪ್ಯಾಗೆಲ್ಲ ಬಳಚೀನಿ. ಇನ್ನೆಲ್ಲ ಬಳಚಿ ಹೋಗೋ ನಡ್ರಿ ಇನ್ನು ಚಾ ಕುಡಿಲಕ್ಕ. ಮತ್ತು ಡೈಲಿ ನಮಗೆ ಚಾ ಇಲ್ದ ನಡೆಯಂಗಿಲ್ಲ ರೀ. ಏನೇ ಇರಲಿ ಕೂಡ ನಡೀತಕ್ರಿ, ಚಾ ಅಂತೂ ಬೇಕು ಕಂಪಲ್ಸರಿ. ನೀವು ಶಿಸ್ತಂಗೆ ಚಾ ಕುಡ್ದ ಮೇವು ಮಾಡೋಕೆ ಹೋಗುನ್ನತ ನಡ್ರಿ. ದನಗಳು ಮೇವು ಬೇಕಲ್ಲ. ಅದಾದ್ಮ್ಯಾಗ ಬಂದಿದ್ದ ನಡಿ ಒಂದಕ್ಕೆ ಕೊಡೋದ ನಡ್ತಿದ್ದ ನಾವು ಹೊಲಕ್ಕೆ. ಈ ಹಾದಿ ಏನೈತಲ್ಲ ಇದು ಹೊಲ ಪಾಡು ಬಿದ್ದೈತಿದ, ಇಲ್ಲಿ ಏನೂ ಬೆಳೆಯಂಗಿಲ್ಲ. ಈಗ ನೋಡ್ರಿ ನಾವು ಹೊಲಕ್ಕೆ ಬಂದೀವಿ. ಇಲ್ಲೇ ಗಾಡಿ ಹಚ್ಚಿ ಹೋಗೋಣಂತ. ಈಗೇನು ಕಾಣ್ಲತ್ತೈತ್ರಲ್ಲ, ಇಲ್ಲೇ ಒಳಗೆ ಜೋಳದ ಮೇವು ಐತಿ, ಇಲ್ಲೇ ಕಡ್ಕೊಂಡ್ರಿ ಬರ್ರಿ. ಸರ ಯಾಕೆ ಭಾಳ ಒಣಗಿದಂಗೆ ಕಾಣ್ಲೈತಿ ಅದು ಜೋಳದ ಮೇವು. ಭಾಳ ಸತ್ರಿ ಅದು ಕಬ್ಬು ಸಾಂದಿದ್ದಾಗ ಹಾಕಿಬಿಟ್ಟಿದ್ದೀವಿ ರೀ. ಈಗ ಎತ್ತರ ಆಗೈತಿ, ಅಲ್ಲಿದ್ದ ದಂಡಿಡ್ದಾಗ ಕಡ್ಕೊತ ಬರೋಕೆ ಲೇಟ್ ಆಗ್ತದೆ. ಅದರ ಸಲುವಾಗಿ ಇದು ಹಂಗೆ ಪೆಂಡಿಂಗ್ ಹೋದೈತಿ ಒಂದು ಕೌಲಿ. ಈಗ ಕಡಿನೂ ಬರುತ್ತೆ ರೈಟ್ ನೋಡ್ರಿ. ಬಿರುಸಾಗೈತಿ, ಒಣಗೈತಿ ಭಾಳ. ನೋಡಿ ಮತ್ತು ಹಂಗೆ ಬಿಟ್ಟಂದ್ರೆ ಕಬ್ಬೆಲ್ಲ ಮುಡಿತಾವೆ. ಅದರ ಸಲ ಕಡ್ಕೊಂಡು ಹೋಗ್ಬಿಡ್ನಿ ಅಂತ ಎಟ್ಟಿದ್ದಾವು ಬಿಡ್ತಾವೆ. ಮತ್ತು ಗೊಂಜಾಳ ಬಡ್ಡಿ ಏನೈತಿರಲ್ಲ ಭಾಳ ಬಿರುಸ್ರಿ ನಾವು. ಎಷ್ಟು ಬೇಕಾದಷ್ಟು ಕಡಿದ್ರು ಅದೇನು ಸರಿ ಹೋಗೋಣ. ಈಗ ಏನೈತಿರಲ್ಲ, ಒಂದು ಸಾಲ ಕಡ್ದು ಪೂರ ಒಂದು ಸಾಲ ಈಗ ಹೊರಗೆ ತೆಗ್ದೀನು ತೆಗ್ತದ್ದು ಇಡ್ಲಾತೀನಿ. ಆಗೈತ್ರಿ. ಈಗ ಒಂದು ತೆಕ್ಕಿ ಆಗೈತಿ ನೀಟಂದ. ಇನ್ನು ಇನ್ನೊಂದು ಸಾಲ ಕಡಿನಂತ ಇಲ್ಲೇ ಬಾಜುಕೈತಿ. ಇಲ್ಲೊಂದು ಸಾಲ ಐತ್ರಲ್ಲ, ಈ ಸಾಲ ಏನು ಕಡ್ಕೊತ ಹೋಗೋನು ಆಕೈತ್ರಿ. ಒಂದು ಹೊರಿ ಬರಿ ಆಕೈತಿ, ಆ ಥರ ಒಂದು ಹೊರಿ ಆಕೈತಿ. ಮತ್ತು ಇಲ್ಲಿದ್ದ ಹೊತ್ತ ಅಲ್ಲಿ ತಕ ಒಯ್ಬೇಕು. ಅದು ಕಂಟಿ ಕಾಣ್ತಿರ್ಬೋದು ಇಲ್ಲ. ಅದಾಗ ಒಂದು 200 ಫೂಟ್ ಆಕೈತಿ ಇಲ್ಲಿಂದ. ಅಷ್ಟು ದೂರ ಹೊತ್ತ ಒಯ್ಬೇಕು. ಅದು ಅಲ್ಲಿ ಹೊರಿ ಹಾಕೊಂಡ ಹೋಗುಣ್ರಿ. ಈಗ ನೋಡ್ರಿ, ಇದೊಂದು ಹೊರಿ ಕಡ್ದಾನೆ, ಅಲ್ಲಿ ಒಂದು ತೆಕ್ಕೆ ಆಗೈತಿ. ನೋಡ್ನತ್ತ ಇನ್ನೊಂದು ಕಡಿಯೋದಾತ್ರ ಇನ್ನೊಂದು ಹೊರಿ ಕಡಿನಂತ. ಈಗ ಬರೀ ನೀರು ಕುಡಿನೂ. ನೀರು ಹಿಂಗೆ ಅಡಿಸಿಗೆ ಭಾಳ ಆಗ್ಯಾವು, ನೀರು ಕುಡ್ಲಾಕ ಬೇಕಾಕತಿ. ಅದಕ್ಕೆ ನಾವು ಕಂಪಲ್ಸರಿ ಒಂದು ಬಾಟ್ಲಿದಾಗ ನೀರು ತೊಗೊಂಬಂದೇ ಇರ್ತೀವಿ. ಇದನ್ನು ರೈತರ ಮಕ್ಕಳಿಗೆ ಹೇಳೋದು ಏನಪ್ಪ ಅಂತಂದ್ರೆ, ಈ ಹಿರಿಯರ ಆಸ್ತಿ ಒಟ್ಟು ಮಾರ್ಲಕ್ಕೆ ಹೋಗ್ಬೇಡ್ರಿ. ಈಗ ಏನೇ ಆಗೈತೈತೆ ಹೊಲ ಮಾರ್ಕೊಂಡು ಕೂತಿರಂದ್ರೆ ಮುಂದಿನ ನಾವು ಹುಡುಗರಿಗೆ ಭಾಳ ಪ್ರಾಬ್ಲಮ್ ಆಕೈತಿ. ಈ ಜನ್ರೇಷನ್ದಾಗ ಅದು ನೌಕರಿ ಅದು ಏನು ಸಿಗವಲ್ಲಾಗ್ಯಾವಲ್ಲ. ಅದ ಒಂದು ಎಕರೆ ಹೊಲ ಲಾಸ್ಟ್ 1 ಎಕರೆ ಇತ್ತಂದ್ರೆ ಅದ್ರ ಮ್ಯಾಗ ಜೀವನಾರು ಮಾಡ್ತಾರೆ ಅವ್ರು, ಏನಾರ ಮಾಡ್ಕೋತಾರೆ ಅವ್ರು. ನೀವು ಎಲ್ಲ ಮಾರಿ ಹೋದ್ರೈತೆ ಬರ್ರಿ, ನೀವು ಇನ್ನೊಬ್ರದಾಗ ದುಡ್ಲಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೈರಾಣಾಗಿ ಸಾಯುದ ಅವ್ರು ಹೇಳಿದಂಗೆ ಕೇಳ್ಬೇಕಾಕೈತಿ. ಅದ್ರ ಸಂಬಂಧ 1 ಎಕರೆ ಇತ್ತಂದ್ರೆ ಅದು ಏನ್ರ ಒಟ್ಟು ಅವ್ರು ಮಾಡತ್ತಾರೆ. ನೀವು ಇದ್ದಿದ್ದನ್ನೆಲ್ಲ ಮಾರಿ ಕಿಸಿಂದ ಕುಡ್ದು ದೀನಿ ಮಾಡಿ ಅದು ಮಾರಿಬಿಟ್ಟು ಹೋದ್ರೆ ಅಂದ್ರೆ ನಿಮ್ಮ ಮಕ್ಕಳು ನಿಂತ ಹೊಯ್ಕೋಬೇಕಾಕತಿ. ಅದಕ್ಕೆ ಹೇಳ್ಯಾರ, ಜೀವನದಾಗ ಯಾರೋ ಬಿಟ್ಟು ಹೋದ್ರೂ ಹಿರಿಯರು ಮಾಡಿದ ಆಸ್ತಿ ಇವತ್ತು ಭೂಮಿ ತಾಯಿ ಬಿಡಂಗಿಲ್ಲತಿ. ಅದಕ್ಕೆ ಆದಷ್ಟು ಇಟ್ಕೊಳಕ್ಕೆ ಟ್ರೈ ಮಾಡಿರಿ, ಮಾರಬೇಡ್ರಿ ಅಷ್ಟೇ ಹೇಳೋದು. ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ, ನಾವು ಇದೇನೈತಲ್ಲ 1 ಎಕರೆ ಹೊಲ ನಾವು ಕೊಂಡ ತೊಗೊಂಡಿದ್ದೀವಿ. 2019ರಾಗ ತೊಗೊಂಡಿತ್ತಿದ್ದನ. ಹಗಲ ರಾತ್ರಿ ನಮ್ಮವ್ವ ನಮ್ಮಪ್ಪ ಕಷ್ಟಪಟ್ಟು ದುಡ್ದಾರು. ಹಂಗೆ ನಾವು ಈಗ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರಿಗೆ ಕೈದಾಗ ಅದನ್ನು ಕೆಲಸ ಮಾಡ್ಕೋತ ಇದೀವಿ. ಈಗ ನಮ್ಮದು ಭಾಳ ಪರಿಸ್ಥಿತಿ ಭಾಳ ಗಂಭೀರ ಇತ್ತು. ನಮ್ಮದು ಬೇರೆ ಊರಿಂದ ಬಂದು ಇಲ್ಲಿ ದುಡ್ಕೊಂಡು ತಿನ್ನತ್ತಿದ್ದೀವಿ. ಅಲ್ಲಿ ದುಡ್ದ ಬಾಕಿ ಹೊಲ 20 ಎಕರೆ ತನಕ ಹೊಲ ಮಾಡಿದ್ದೀವಿ. ಅದಾದಮೇಲೆ ಒಂದು 2019ರಾಗ 15 ಲಕ್ಷ ಕೊಟ್ಟು ತೊಗೊಂಡಿದ್ದೀವಿ. ನಾ ಅದ್ರದ್ದು ದೀನಿ ಐತೆ 3 ಲಕ್ಷ.
ಈ ಸಲ ಹೊಲಗಳು ಭಾಳ ಮಾಡಿದ್ವು. ಅದು ಬಿಲ್ ಬತ್ತಂದ್ರೆ ಎಲ್ಲ ಮುಟ್ಟು ಹೋಗೈತಿ. ಮತ್ತು ಮುಂದೆ ಮದುವೆ ಮನೆ ಕಟ್ಟುದ ಇವೆಲ್ಲ ಪ್ಲ್ಯಾನ್ ಅದಾವು. ಹಂಗೆ ನನ್ನ ಪ್ಲ್ಯಾನು ಒಂದು ಡ್ರೀಮ್ ಐತಿ, ಅದೇ ಹೊಲದಾಗ ಮಾಡೋದೈತಿ. ಅದು ಮಾಡೋಣಂತ ಮುಂದೆ ಹಂಗೆ ವೀಡಿಯೋ ಮಾಡ್ಕೊತಿದ್ದು ಕಂಟಿನ್ಯೂ ಇತ್ತಂದ್ರೆ ಅದು ಡ್ರೀಮನ್ನು ನೀವು ನೋಡ್ತೀರಿ, ತೋರಿಸ್ತೀನಿ.